ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಈಗ ಸದ್ಯನಾಗ ನೋಡ್ತಿರ್ಬೋದು ಎಷ್ಟು IPO ಬರತ್ತಾವಂತ. ನಾನು ಭಾಳ ಮಂದಿಗೆ ಏನೈತೆ ಅಂತಂದ್ರೆ IPO ಹೆಂಗೆ ಅಪ್ಲೈ ಮಾಡೋದಂತನ ಭಾಳ ಮಂದಿಗೆ ಗೊತ್ತಿಲ್ಲ. ನಾನು ಇವತ್ತಿನ ಈ ವಿಡಿಯೋನಾಗ ನಾವು ಜೆರೋದಾ ಆ್ಯಪ್ನಾಗ IPO ಹೆಂಗೆ ಅಪ್ಲೈ ಮಾಡ್ಬೋದು ಅಂತ ನೋಡ್ರಿ ವೀಕ್ಷಕರೇ, ನಾನು ನನ್ನ ಮೊಬೈಲ್ ಫೋನ್ ತೊಗೊಂಡೇನಿ. ಈ ಮೊಬೈಲ್ ಫೋನ್ನಾಗ ನಾ ಜೆರೋದಾ ಆ್ಯಪ್ ಓಪನ್ ಮಾಡೀನಿ. ಇಲ್ಲಿ ನೋಡ್ರಿ ವೀಕ್ಷಕರೇ, ಕೆಳಗೆ ಇಲ್ಲಿ ಬೀಟ್ಸ್ ಅಂತ ಐತಿ, ಇಲ್ಲಿ ಒತ್ತಬೇಕು ಮೊದಲ. ಆಮ್ಯಾಗ ಇಲ್ಲಿ IPO ಅಂತ ಐತ್ಲ ರೀ, ಇಲ್ಲಿ ಮ್ಯಾಗ ನೋಡ್ಬೋದು IPO ಅಂತ ಐತಿ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇವೆಲ್ಲ IPOಗಳಿದಾವೆ. ಇವೆಲ್ಲ IPOನಾಗ ನಾವು ಅಪ್ಲೈ ಮಾಡ್ಬೋದು. ಈಗ ನೋಡ್ರಿ ವೀಕ್ಷಕರೇ, ಸದ್ಯನ ಒಂದು IPOದ ಹೈಪ್ ನಡೆದೈತಿ. ಅದ್ರ ಹೆಸರು ಏನಂದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್. ನಾವು ಬಜಾಜ್ ಹೌಸಿಂಗ್ ಫೈನಾನ್ಸ್ದ IPOನಾಗ ಈಗ ಅಪ್ಲೈ ಮಾಡೋಣ ನೋಡ್ಬೋದು ವೀಕ್ಷಕರೇ, ಇಲ್ಲಿ ಕೆಳಗೆ ಡೇಟನು ಕಾಣತೈತಿ 9th to 11th ಸೆಪ್ಟೆಂಬರ್ ಅಂತಂದ್ರೆ 9 ಸೆಪ್ಟೆಂಬರ್ದಿಂದ 11 ಸೆಪ್ಟೆಂಬರ್ ತನಕ ನೀವು ಬಜಾಜ್ ಹೌಸಿಂಗ್ ಫೈನಾನ್ಸ್ IPOನಾಗ ಅಪ್ಲೈ ಮಾಡ್ಬೋದು. ಈಗ ಬಜಾಜ್ ಹೌಸಿಂಗ್ ಫೈನಾನ್ಸ್ IPOಗೆ ಅಪ್ಲೈ ಮಾಡೋದೈತೆ. ನಾನು ಇಲ್ಲಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅಂತ ಹೆಸರು ಐತಿ, ಇದ್ರ ಬಾಜುಕ್ ಅಪ್ಲೈ ಅಂತ ಐತ್ಲ ರೀ ನೀಲಿ ಕಲರ್ದ, ಈ ಅಪ್ಲೈ ಬಟನ್ಗೆ ಒತ್ಕೋದ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇನ್ವೆಸ್ಟರ್ ಟೈಪ್ ಅಂತ ಬರತೈತಿ. ಇನ್ವೆಸ್ಟರ್ ಅಂತಂದ್ರೆ ವೀಕ್ಷಕರೇ ಇಷ್ಟೆಲ್ಲ ಕೋಟಾಗಳಿದಾವೆ. ಇಷ್ಟ್ರನ್ಯಾಗ ನೀವು ಏನ್ರೇ ಇಂಡಿವಿಜುವಲ್ ಇನ್ವೆಸ್ಟರ್ ಇದ್ದೀರೋ, ಇಲ್ಲಿ ಬಜಾಜ್ ಫೈನಾನ್ಸ್ದು ಯಾವುದೇ ಕಂಪ್ನಿನೇ ನೀವು ಕೆಲಸ ಮಾಡ್ತಿದ್ರ ಎಂಪ್ಲಾಯ್ ಅಂತಲೂ ನೀವು ಅಪ್ಲೈ ಮಾಡ್ಬೋದು IPOನಾಗ. ಅಥವಾ ನೀವು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇದ್ರಿ ಅಂದ್ರೆ ಬಜಾಜ್ ಫೈನಾನ್ಸ್ದು ಏನ್ರಿ ನಿಮ್ಮ ಕಡೆ ಶೇರ್ ಅದು ಇದ್ದು ಅಂದ್ರೆ ನೀವು ಬಜಾಜ್ ಹೌಸಿಂಗ್ ಫೈನಾನ್ಸ್ ಕಂಪ್ನಿ IPOನಾಗ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಂತಲೂ ನೀವು ಅಪ್ಲೈ ಮಾಡ್ಬೋದು. ಈಗ ನಾ ಏನೂ ಇಲ್ಲ ರೀ, ಎಂಪ್ಲಾಯ್ ಇಲ್ಲ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರು ಇಲ್ಲ, ನಾನು ಏನು ಮಾಡ್ತೀನಿ, ಇಂಡಿವಿಜುವಲ್ ಇನ್ವೆಸ್ಟರ್ನಾಗ ಅಪ್ಲೈ ಮಾಡ್ತೀನಿ. ನೋಡ್ರಿ ವೀಕ್ಷಕರೇ, ಇಲ್ಲಿ ನೋಡ್ಬೋದಾ ಮಿನಿಮಮ್ ಕ್ವಾಂಟಿಟಿ ಅಂದ್ರೆ ಮಿನಿಮಮ್ ಕ್ವಾಂಟಿಟಿ ಇಷ್ಟು ತೊಗೊಳಕಬೇಕು. ಒಂದು ಲಾಟ್ ಪ್ರಕಾರ ತೊಗೊಳೋದಿರ್ತೈತೆ ರೀ. ಇಲ್ಲಿ ನಾವು ಒಂದೇ ಕ್ವಾಂಟಿಟಿ ತೊಗೋತೇನೆ, ಎರಡೇ ಕ್ವಾಂಟಿಟಿ ತೊಗೋತೇನೆ ಅಂದ್ರೆ ನಡೆಯಂಗಿಲ್ಲ. ಇಲ್ಲಿ ನೋಡ್ರಿ ವೀಕ್ಷಕರೇ, ಒಂದು ಲಾಟ್ ತೊಗೋಬೇಕಂದ್ರೆ ನೀವು ಬಜಾಜ್ ಹೌಸಿಂಗ್ ಫೈನಾನ್ಸ್ದ 214 ಕ್ವಾಂಟಿಟಿ ಬರ್ತಾವ. ಏನ್ರಿ ನೀವು ಹೆಚ್ಚು ತೊಗೊಳೋದಿತ್ತಂದ್ರೆ 2-3 ಲಾಟ್ ತೊಗೊಳೋದಿದ್ರೆ ಮಲ್ಟಿಪ್ಲೈ ಮಾಡೋದು 214 ಐತ್ಲ ರೀ. ಒಂದು ಲಾಟ್ ಅಂದರೆ 2 ಲಾಟ್ ತೊಗೋಬೇಕಂದ್ರೆ ನೀವು 428 ಕ್ವಾಂಟಿಟಿಗಳನ್ನ ಬೈ ಮಾಡಬೇಕಾಗ್ತೈತಿ. ಹಿಂಗೆ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ಬೇಕಾಗ್ತೈತಿ. ಮತ್ತು ವೀಕ್ಷಕರೇ, ಇಲ್ಲಿ ನೋಡ್ಬೋದು ನೀಲಿನಾಗ ಬರ್ತೈತಿ ರೆಡ್ ಹೈರಿಂಗ್ ಪ್ರೊಸ್ಪೆಕ್ಟಿವ್ಸ್ ಅಂತ ಐತ್ಲ ರೀ. ಇದು ನೋಡ್ರಿ ವೀಕ್ಷಕರೇ, ಇದಕ್ಕನ್ನ ಒತ್ತಿ ಅದೊಂದು 200-300 ಪೇಜ್ ದಾಳಿ ಇರ್ತೈತಿ, ಅದನ್ನು ಓದಬೇಕಾಗ್ತೈತಿ. ಆ ಪೇಜ್ಗಳನ್ನ ಏನಿರ್ತೈತೆ ಅಂದ್ರೆ ನಿಮ್ಮ IPO ರೊಕ್ಕ ಎಲ್ಲಿ ನಾವು ಇನ್ವೆಸ್ಟ್ ಮಾಡೋರಿದ್ದೇವೆ ಅದೆಲ್ಲ ಕಂಪ್ನಿ ಕ್ಲಿಯರ್ ಬರ್ದಿರ್ತೈತಿ. ನಾನು ವೀಕ್ಷಕರೇ, ಇದು ರೆಡ್ ಹೈರಿಂಗ್ ಪ್ರೊಸ್ಪೆಕ್ಟಿವ್ ಓದಾಕನ ಬೇಕು. ಓದಲಿಲ್ಲ ಅಂತಂದ್ರೆ ಕಂಪ್ನಿ ಯಾಕೆ ರೊಕ್ಕನ ರೇಸ್ ಮಾಡತೈತಿ ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ನೀವು ಫಸ್ಟ್ ಇದನ್ನು ಓದಬೇಕಾಗ್ತೈತಿ. ಮತ್ತು ವೀಕ್ಷಕರೇ, ಇಲ್ಲಿ ನೋಡಬಹುದು ಡೇಟ್ ಐತಿ, ಯಾವಾಗ ಓಪನ್ ಆಗಿತ್ರಿ, 9 ಸೆಪ್ಟೆಂಬರ್ಗೆ ಓಪನ್ ಐತಾ, 11 ಸೆಪ್ಟೆಂಬರ್ ತನಕ ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ದಿನದ ತನಕ ತಿಳಿತ್ರಿ. ಇವತ್ತು ಎಷ್ಟೈತೆ ಅಂತಂದ್ರೆ ಇವತ್ತು ಡೇಟ 10 ಐತಿ ಅಂದ್ರೆ ನಾಳಿನ ಟೈಮ್ ಐತಿ ನೀವು ಅಪ್ಲೈ ಮಾಡಕ್ಕೆ. ಈಗ ಇಲ್ಲಿ ಅಪ್ಲೈ ಅಂತ ಐತಿ ಬಟನ್, ಇದಕ್ಕೆ ಅಪ್ಲೈ ಅಂತ ಒತ್ತುತ್ತೇನೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಫಸ್ಟ್ UPI ID ಹಾಕ್ಬೇಕು. ನಿಮ್ಮದು UPI ID ಇದ್ರೆ ನೀವು ಮೊದಲು ಏನ್ರಿ UPI ಥ್ರೂ ಯಾವ್ದ್ರೆ IPO ಅಪ್ಲೈ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ತೊಗೊಂಡಿರ್ತೈತಿ UPI ID. ಆಮೇಲೆ ನೆಕ್ಸ್ಟ್ ನಿಮ್ಮದು ಯಾವ ಬ್ಯಾಂಕ್ ಅಕೌಂಟ್ ಐತೆ ಅದು ಬರಿಬೇಕಾ, @YBL @IBL ಅಂತದ್ದು ಇರ್ತಾವಲ್ಲ ರೀ, ಅವು ನೀವು ಇಲ್ಲಿ ಬರಿಬೇಕಾ. ಅಲ್ಲಿ ಫಸ್ಟ್ ಕಾಲಮ್ನಾಗ ನಿಮ್ದು UPI ನಂಬರ್ ಬರಿಬೇಕಾ. ನಾವು ಎರಡು ಬ್ಲರ್ ಮಾಡೀನಿ ಯಾಕಂದ್ರೆ ಸೆಕ್ಯೂರಿಟಿ ಪರ್ಪಸ್ ಆಗಿ. ಮತ್ತು ವೀಕ್ಷಕರೇ ನೋಡ್ಬೋದು, ಇಲ್ಲಿ ಬೀಡ್ಸ್ ಅಂತ ಐತಿ, ನೀವು 3 ಥರ ಬೀಡ್ಸ್ ಹಚ್ಬೋದು. ವೀಕ್ಷಕರೇ, ಇಲ್ಲಿ ನೋಡ್ರಿ ಆ್ಯಡ್ ಅಂತ ಐತಿ, ಇಲ್ಲಿ ಆ್ಯಡ್ ಒತ್ಕಾನ ನೋಡ್ರಿ 3 ಥರ ಹಿಂಗೆ ಹಚ್ಬೋದು. ನೋಡ್ರಿ, ಇದು ಕಟ್ ಆಫ್ ಪ್ರೈಸ್ ಐತಂತ ಅದನ್ನು ತೆಗೆದು ಇಲ್ಲಿ ನೀವು ಯಾವ ಬೇಕಾದ ಪ್ರೈಸ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ರಿ ವೀಕ್ಷಕರೇ, ಇವ್ರದ್ದು ಪ್ರೈಸ್ ಎಷ್ಟೈತೆ ಅಂತ ಹೇಳ್ತೀನಿ. ಬಜಾಜ್ ಹೌಸಿಂಗ್ ಫೈನಾನ್ಸ್ ಅವರ ಎಷ್ಟು ಬೇಡಾರ ಅಂದ್ರೆ ಮಂದಿ ಕಡೆ ರೊಕ್ಕ 66 ರೂಪಾಯಿದಿಂದ 70 ರೂಪಾಯಿ. ಇದಕ್ಕೆ ಪ್ರೈಸ್ ಬ್ಯಾಂಡ್ ಅಂತಾರೆ. ಅಂದ್ರೆ ಏನ್ರೆ ಕಮ್ಮಿ ಮಂದಿ ಅಪ್ಲೈ ಮಾಡಿರಂದ್ರೆ ನಿಮ್ಗೆ 66 ರೂಪಾಯಿಗೂ ಸಿಗ್ಬೋದು ಶೇರ. ಏನ್ರೆ ನೀವು IPOಗೆ ಭಾಳ ಮಂದಿ ಅಪ್ಲೈ ಮಾಡಿರಂದ್ರೆ ನಿಮ್ಗೆ 70 ರೂಪಾಯಿಗೆ ಸಿಗ್ಬೋದು ಒಂದು ಶೇರ್. ತಿಳಿತ್ರಿ. ನಾನು ವೀಕ್ಷಕರೇ, ಇದು ಪ್ರೈಸ್ ರೇಂಜ್ ಇರ್ತೈತಿ. ಎಷ್ಟು ಮಂದಿದು ಹೈಪ್ ಇರ್ತೈತಿ, ಎಷ್ಟು ಮಂದಿ ಅಪ್ಲೈ ಮಾಡ್ತಾರ ಅಷ್ಟು 70 ಅಂತಂದ್ರೆ ಲಾಸ್ಟ್ ಪ್ರೈಸ್ಗನ್ನ ಆಗ್ಬಿಡ್ತೈತಿ ಬಾಯಿಂಗ. ಅಥವಾ ಏನ್ರೇ ಭಾಳ ಮಂದಿ ಅಪ್ಲೈ ಮಾಡಲಿಲ್ಲ IPOಗೆ, ಭಾಳ ಮಂದಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂದ್ರೆ 66ಗೂ ಸಿಗೋದ ಚಾನ್ಸ್ ಇರ್ತೈತಿ. ಇಲ್ಲಿ ನೀವು 3 ಥರ ಹಚ್ಬೋದು ವೀಕ್ಷಕರೇ. 3 ಥರ ಅಂತಂದ್ರೆ ನೋಡ್ರಿ, ಒಂದು 66ಗೂ ಹಚ್ಬೋದು. ಎರಡನೇದು ಇದು ಕಟ್ ಆಫ್ ಪ್ರೈಸ್ ತೆಗಿಬೇಕಾ ಅಂದ್ರೆ ನಿಮ್ಗೆ ಇಲ್ಲಿ ಪ್ರೈಸ್ ಚೇಂಜ್ ಮಾಡೋದು ಆಪ್ಷನ್ ಬರ್ತೈತಿ. ಆಮ್ಯಾಗ ಎರಡನೇದು 68 ಅಥವಾ 67ಗೂ ಹಚ್ಬೋದು. ಮತ್ತು ಮೂರನೇದು ಯಾವುದು ಅಂತಂದರೆ 70 ಹಚ್ಬೋದು. ಹಿಂಗೆ 3 ಹಚ್ಚಿ ಸ್ವೈಪ್ ಮಾಡ್ರೆ ವೀಕ್ಷಕರೇ, ಏನ್ರಿ ತಪ್ಪಿ ಹೈಪ್ ಭಾಳ ಇತ್ತ, ಏನ್ರಿ ನಿಮಗೆ ಭಾಳ ಓವರ್ ಸಬ್ಸ್ಕ್ರೈಬ್ ಆಗಿತ್ತು ಅಂದ್ರೆ IPO 70 ರೂಪಾಯಿಗೆ ಬಾಯ್ ಆಗ್ತೈತಿ. ಏನ್ರಿ ಕಡಿಮೆ ಇದ್ರೆ 68ಗೂ ಆಗ್ಬೋದು, ಇಲ್ಲ 66ಗೂ ಆಗ್ಬೋದು. ತಿಳಿತ್ರಿ. ಎಲ್ಲಕ್ಕಿಂತ ಬೆಸ್ಟ್ ಇದು ತಲೆಗಿನ ತೆಗೀರಿ, ಡಿಲೀಟ್ ಬಟನ್ ಐತ್ಲ ರೀ, ಡಿಲೀಟ್ ಬಟನ್ ಒತ್ತಿರಿ, ಇವೆಲ್ಲ ಬಿಟ್ಸ್ ತೆಗೀರಿ, ಒಂದೇ ಇಡ್ರಿ. ಇಲ್ಲಿ ಕಟ್ ಆಫ್ ಪ್ರೈಸ್ ಐತಿ, ಇದಕ್ಕೆ ಸೆಲೆಕ್ಟ್ ಮಾಡಿರಿ. ಕಟ್ ಆಫ್ ಪ್ರೈಸನ್ನು ಸೆಲೆಕ್ಟ್ ಮಾಡಿರಿ, ಏನಾಗ್ತದೆ ಅಂದ್ರೆ IPO ಯಾವ ಪ್ರೈಸಿಗೆ ಬರ್ತೈತೆ ಆ ಪ್ರೈಸಿಗೆ ಆಟೋಮೆಟಿಕ್ಲಿ ನಿಮ್ಗೆ ಸಿಕ್ಬಿಡ್ತೈತಿ. 66 to 70 ರೂಪೀಸ್ ನಡಕ್ಕೆ ಯಾವ್ದ್ರೆ ಇರ್ತೈತಲ್ಲ ರೀ ಪ್ರೈಸ. ಭಾಳ ಹೈಪ್ ಇತ್ತಂದ್ರೆ 70ಗೆ ಸಿಗ್ತೈತಿ, ಭಾಳ ಕಡಿಮೆ ಹೈಪ್ ಇದ್ರೆ
66 ಸಿಗ್ತೈತಿ, ಮೀಡಿಯಮ್ ಇತ್ತಂದ್ರೆ 68 ಹಿಂಗೆ ಅಲ್ರಿ ನಡುಕ ಸಿಕ್ಬಿಡ್ತೈತಿ. ನಾನೇ ಯಾವಾಗನು ಕಟ್ ಆಫ್ ಪ್ರೈಸ್ಗೆ ಒಂದೇ ಬಿಟ್ಟು ಹಚ್ಬಿಡ್ರಿ. ತಿಳಿತ್ರಿ ನೋಡ್ರಿ ವೀಕ್ಷಕರೇ, 214 ಕ್ವಾಂಟಿಟಿ ಸೆಲೆಕ್ಟ್ ಐತಿ ಒಂದು ಲಾಟ. ಇನ್ನೂ ಹೆಚ್ಚಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡ್ಬೇಕಾ, 2 ಲಕ್ಷದ ಮ್ಯಾಗ ಹೋಗ್ಬಾರ್ದು ನಿಮ್ಮದು ಅಮೌಂಟ್. ಇಲ್ಲಿ ನೋಡ್ರಿ ಕಾಣತಿ ಸೈಡ್ಗೆ 14,000 ಒಂದು ಲಾಟ್ಗೆ 14,980 ರೂಪಾಯಿ ಹತ್ತತೈತಿ. ಅದ ಏನ್ರಿ 2 ಲಕ್ಷ ತನಕ ಹೋಗ್ಬಾರ್ದು. ಇದು 14,000 2 ಲಕ್ಷದ ಮ್ಯಾಗ ಹೋತಂತಂದ್ರೆ ನೀವು ರಿಟೇಲ್ ಕ್ಯಾಟಗರಿನಾಗ ಬರಂಗಿಲ್ಲ. ನಾನು 2 ಲಕ್ಷದ ಒಳಗನ ನೀವು ಅಪ್ಲೈ ಮಾಡ್ಬೇಕಾಗ್ತೈತಿ. ತಿಳಿತ್ರಿ ಮಿನಿಮಮ್ ನಾ ಈಗ ಬರೀ ಒಂದೇ ಕ್ವಾಂಟಿಟಿ ಮಾಡತ್ತೀನಿ. ನಾನು ಒಂದೇ ಕ್ವಾಂಟಿಟಿ ಸೆಲೆಕ್ಟ್ ಮಾಡೀನಿ, 214 ಒಂದು ಲಾಟ. ಒಂದೇ ಕ್ವಾಂಟಿಟಿ ಇಲ್ಲ, ಒಂದು ಲಾಟ್ ಅಷ್ಟೇ ಸೆಲೆಕ್ಟ್ ಮಾಡೀನಿ. ಇಲ್ಲಿ ಕ್ವಾಂಟಿಟಿ ಮ್ಯಾಗ ಬಾಯ್ ಮಾಡೋದಿರಂಗಿಲ್ಲ ರೀ, IPOನಾಗ ಲಾಟ್ಲೇ ಬಾಯ್ ಮಾಡೋದಿರ್ತೈತೆ. ನಾನು ಈಗ ಬರೀ ಒಂದೇ ಲಾಟ ಅಪ್ಲೈ ಮಾಡತ್ತೀನಿ. ಈಗ ಇಲ್ಲಿ ಸಂಬಿಟ್ ಅಂತ ಐತ್ಲ ರೀ, ಇದನ್ನು ಈ ಥರ ಸರಿಸಿಬಿಡೋದು. ನೋಡಿರಿ ವೀಕ್ಷಕರೇ, ಈಗ ನಾ ಸಕ್ಸಸ್ಫುಲಿ ಆಗೈತಿ, IPO ಸಬ್ಮಿಟ್ ಮಾಡೇನಿ. ಈಗ ಏನಾಗ್ತೈತೆ ಅಂತಂದ್ರೆ ನೀವು ಯಾವ UPI ನಂಬರ್ ಕೊಟ್ಟಿರ್ತಾರಲ್ಲ ರೀ, ಆ UPIಗೆ ಒಂದು ಮ್ಯಾಂಡೇಟದ ಮೆಸೇಜ್ ಬಂದಿರ್ತೈತಿ. ಅಲ್ಲಿ ನೀವು ಅಪ್ರೂವ್ ಮಾಡ್ಬೇಕು. ಅಪ್ರೂವ್ ಮಾಡ್ರೆ ನಿಮ್ಮ 14,000 ಎಷ್ಟು ಅಮೌಂಟ್ ಇತ್ತಲ್ಲ ರೀ, 14,900 ಎಷ್ಟು ಅಮೌಂಟ್ ಅದ ಅಲ್ಲಿ ಹೋಗಿ ನೀವು ಅಪ್ರೂವ್ ಮಾಡ್ರೆ ಅವು ಅಮೌಂಟ್ ಬ್ಲಾಕ್ ಆಗಿಬಿಡ್ತಾವೆ. ಮತ್ತು ವೀಕ್ಷಕರೇ, IPOನ ಅಪ್ಲೈ ಮಾಡ್ಬೇಕಂದ್ರೆ ನೀವು ನಿಮ್ದು ಬ್ಯಾಂಕ್ ಅಕೌಂಟ್ನಾಗ ರೊಕ್ಕ ಇರಬೇಕು, ಡಿಮ್ಯಾಟ್ ಅಕೌಂಟ್ನಾಗ ಇರಬಾರ್ದು. ತಿಳಿತ್ರಿ ನಾನು ಬ್ಯಾಂಕ್ ಅಕೌಂಟ್ನಾಗ ರೊಕ್ಕ ಇರಬೇಕಾ. ಈಗ ನಾ ಇಲ್ಲಿ ಒತ್ಕಿನಿ ಸಕ್ಸಸ್ಫುಲ್ ಅಂತ ಬಂತ. ಈಗ ನನ್ನ ಫೋನ್ಪೇ ಅಥವಾ ಗೂಗಲ್ ಪೇ ನಿಮ್ದು ಯಾವ್ದು ಆ್ಯಪ್ ಐತೆ ಅದಕ್ಕೆ ಒಂದು ಮೆಸೇಜ್ ಬಂದಿರ್ತೈತೆ ಮ್ಯಾಂಡೇಟದ. ಅದನ್ನು ಸಬ್ಮಿಟ್ ಮಾಡಿರಿ ಅಂತಂದ್ರೆ ನೀವು ಈಗ ಹೆಂಗೆ ಮಂದಿಗೆ ರೊಕ್ಕ ಕಳಿಸ್ತೀರಿ ಪಾಸ್ವರ್ಡ್ ಅದು ಹಾಕಿ ಹೆಂಗೆ ಮಾಡಿರಂದ್ರೆ ಆಟೋಮೆಟಿಕ್ ಇವು 14,900 ಎಷ್ಟು ಅಮೌಂಟ್ ಇಲ್ಲ ಅಂದ್ರೆ 15,000 ಆ ಅಮೌಂಟ್ ನಿಮ್ದು ಬ್ಯಾಂಕ್ ಅಕೌಂಟ್ನಾಗ ಬ್ಲಾಕ್ ಆಗಿಬಿಡ್ತಾವೆ. ನೀವು ಯೂಸ್ ಮಾಡೋಕೆ ಬರೋಂಗಿಲ್ಲ ಅವು 15,000 ರೂಪಾಯಿ. ವೀಕ್ಷಕರೇ, ನಿಮಗೆ ಏನ್ರಿ ತಪ್ಪಿ IPO ಅಲೌಟ್ ಆತಂತಂದ್ರೆ ಅವ ಅಮೌಂಟ್ ಕಟ್ ಆಗಿ ನಿಮ್ಮ ಶೇರ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಬರ್ತಾವೆ. ಏನ್ರಿ IPO ಅಲೌಟ್ ಆಗಲಿಲ್ಲ ಅಂತಂದ್ರೆ ಅವ್ರ ರೊಕ್ಕ ಬ್ಲಾಕ್ ಆಗಿದ್ದು ಓಪನ್ ಆಗಿಬಿಡ್ತಾವೆ, ಮತ್ತು 15,000 ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದುಬಿಡ್ತಾವೆ. ಇವು ರಿಟೇಲ್ ಕ್ಯಾಟಗರಿನಾಗ ಹೆಂಗೆ IPO ಸೆಲೆಕ್ಟ್ ಆಗ್ತೈತೆ ಅಂದ್ರೆ ವೀಕ್ಷಕರು ಇವ್ರಿಗೆ ಸಿಗಬೇಕು ಇವ್ರಿಗೆ ಸಿಗಬಾರ್ದು ಅಂತಂದ್ರೆ ಲಾಟ್ರಿ ಸಿಸ್ಟಮ್ಮೇ ಆಗ್ತಿರ್ತೈತಿ. ಅದ್ರ ಬಗ್ಗೆ ಏನು ಹೆಸಲಿ ಕೆಡ್ಸ್ಕೊಳ್ಳೋದು ಬೇಡ. ನಾವು ಇಷ್ಟು ಕೆಲಸ ಮಾಡಿ ಏನು ಮಾಡೋದು ಅಂತಂದ್ರೆ ದೇವ್ರಿಗೆ ಪ್ರಾರ್ಥನೆ ಮಾಡೋದು IPO ನಮಗೆ ಸಿಗಲಿ ಅಂತ. ಏನ್ರಿ IPO ಸಿಗಲಿಲ್ಲ ಅಂತಂದ್ರೆ ಅವು ಬ್ಲಾಕ್ ಆಗಿದ್ದು ರೊಕ್ಕ ಆಟೋಮೆಟಿಕ್ ಬ್ಯಾಂಕ್ ಅಕೌಂಟಿಗೆ ಬರ್ತಾವೆ. IPO ಸಿಕ್ಕಿತ್ತಂದ್ರೆ ಬ್ಲಾಕ್ ಆಗಿದ್ದು ರೊಕ್ಕ ಕಟ್ ಆಗ್ತಾವೆ. ಅವು ಶೇರ್ಗಳು ಎಷ್ಟು ಇವು 214 ಶೇರ್ ಇದಾವಲ್ಲ ರೀ, ಅಂದ್ರೆ ಒಂದು ಲಾಟ ಅವು ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಾಗ ಕಾಣ್ತಾವೆ. ಮತ್ತು ಲಿಸ್ಟಿಂಗ್ ದಿನ ಲಿಸ್ಟ್ ಆಗ್ತೈತಿ, ಅವಾಗ ನೀವು ಬೇಕಾದ್ರೆ ಸೆಲ್ ಮಾಡ್ಬೋದು ಅಥವಾ ಹೋಲ್ಡ್ ಮಾಡ್ಬೋದು. ತಿಳಿದ್ರಿ ವೀಕ್ಷಕರೇ, ಬಜಾಜ್ ಹೌಸಿಂಗ್ ಫೈನಾನ್ಸದ IPOದು ಭಾಳ ಹೈಪ್ ಇತ್ತು. ನಾನು ಈ ವಿಡಿಯೋ ಮಾಡಿದ್ನಿ. ಅದು IPO ಹೆಂಗೈತಿ, ಅದ್ರ ಸಂಬಂಧ ರೊಕ್ಕನ ರೇಸ್ ಮಾಡತ್ತಾರೆ, ಬಿಸ್ನೆಸ್ ಮಾಡಲ್ ಏನೈತೆ ಅಂತ ತಿಳ್ಕೊಳ್ಳೋದಿದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಅದು ವಿಡಿಯೋನ ಹೋಗಿ ನೋಡ್ರಿ ವೀಕ್ಷಕರೇ. IPO ಅಂತಂದ್ರೆ 100% ಸಿಗ್ತೈತೆ ಅನ್ನೋಕೆ ಬರೋಂಗಿಲ್ಲ, ಸಿಗುತ್ತೈತಿಯೋ ಅಥವಾ ಸಿಗಂಗಿಲ್ಲೋ ಏನು ಹೇಳಕ್ಕೆ ಬರೋಂಗಿಲ್ಲ. ನಾನು ನೋಡಿ ಅಪ್ಲೈ ಮಾಡೋದಿರ್ತೈತಿ. ಈ ಥರ ಅಪ್ಲೈ ಮಾಡೋದಿರ್ತೈತಿ ರೀ. ಜರೋದ ಆ್ಯಪ್ನಾಗ ಹೇಳಿ, ಬೇರೆ ಆ್ಯಪ್ನಾಗ ಅದು ಹೆಂಗೆ ಇರ್ತೈತಿ ಹಂಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಹಿಂಗೆ ಇರ್ತೈತಿ, ಎಲ್ಲರೂ ಹೆಚ್ಚು UPI ಥ್ರೂನ ಮಾಡ್ತಾರೆ. ನಾನು ಈ ಥರ ಫಾಲೋ ಮಾಡಿರಿ ಅಂದ್ರೆ ನೀವು IPOನ ಅಪ್ಲೈ ಮಾಡ್ಬೋದು. ತಿಳಿತ್ರಿ ವೀಕ್ಷಕರೇ, ಈಗ ನಾ ಇಲ್ಲಿ ಸಕ್ಸಸ್ಫುಲಿ ಬಂತು ನಂಗೆ ಮೆಸೇಜ್ ಜಿರೋದಾನ್ಯಾಗ. ಈಗ ಫೋನ್ಪೇ ಅಥವಾ ಗೂಗಲ್ ಪೇನಾಗ ನಿಮ್ದು UPI ನಂಬರ್ ಐತೆ, ಅದಕ್ಕೆ ಒಂದು ಮ್ಯಾಂಡೇಟದ ಮೆಸೇಜ್ ಬರ್ತೈತೆ. ಆದ ಮೆಸೇಜ್ ನೀವು ಸಂಜೆ 5 ಒಳಗನ ನೀವು ಅದನ್ನು ಸಬ್ಮಿಟ್ ಮಾಡಬೇಕಾಗ್ತೈತಿ. ಸಂಜೆ 5 ಆತಂದ್ರೆ ನೀವು ಸಬ್ಮಿಟ್ ಮಾಡಕ್ಕೆ ಹೋದ್ರೆ ಅದು ತೊಗೊಳಂಗಿಲ್ಲ. ತಿಳಿತ್ರಿ. ಮತ್ತು ವೀಕ್ಷಕರೇ, ಈಗ ನಾ ಜಿರೋದಾನ್ಯಾಗ ಸಬ್ಮಿಟ್ ಮಾಡೀನಿ. ಈಗ ಫೋನ್ಪೇ ಅಥವಾ ಗೂಗಲ್ ಪೇ ನಿಮ್ಮ UPI ನಂಬರಿಗೆ ಒಂದು ಮೆಸೇಜ್ ಬರ್ತೈತೆ ನಿಮ್ಮ ಮೈಂಡೇಟದ, ಅದು ಬ್ಲಾಕ್ ಮಾಡೋ ಸಂಬಂಧ. ಅದು ನಿಮಗೆ ಈಗನೂ ಬರ್ಬೋದು ಅಥವಾ ಸ್ವಲ್ಪ ಸಮಯವನ್ನು ಬಿಟ್ಟೂ ಬರ್ಬೋದು. ಬಟ್ ಸಂಜೆ 5 ಒಳಗನೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕಾಗ್ತೈತಿ, ಅಂದ್ರೆ ನಿಮ್ಮ ರೊಕ್ಕ ಬ್ಲಾಕ್ ಆಗ್ತಾವೆ. ತಿಳಿತ್ರಿ ವೀಕ್ಷಕರೇ, ಬ್ಲಾಕ್ ಆಗ್ಯಾವ ನಿಮ್ಮ ರೊಕ್ಕ ಅಂದ್ರೆ ನಿಮಗೆ IPO ಸಿಗ್ತೈತೆ ಅಂತ 100% ಇರೋಂಗಿಲ್ಲ. ಮತ್ತು ಚಾನ್ಸ್ ಇರ್ತೈತಿ ಲಾಟ್ರಿ ಸಿಸ್ಟಮ್ನಾಗ ಸ್ವಲ್ಪ ಮಂದಿಗೆ ಸಿಗ್ತೈತಿ, ಸ್ವಲ್ಪ ಮಂದಿಗೆ ಸಿಗಂಗಿಲ್ಲ. ನಾನು ಏನು ಮಾಡೋಕ್ಕಂದ್ರೆ ದೇವ್ರಿಗೆ ಬೇಡ್ಕೊಂತಿರ್ಬೇಕು, ಸಿಗಬೇಕು ನಮಗೆ IPO ಅಂತ. ತಿಳಿತ್ರಿ. ಇಷ್ಟ ಐತಿ ವಿಡಿಯೋ. ಈ ವಿಡಿಯೋ ಚಲೋ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.